ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡರ್. ಸ್ವಾಗತ. ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಕಣ್ಮುಂದೆ ಇದೆ ಹಿಮಾಲಯನ್ 450 ಲೇಟೆಸ್ಟ್ 2023 ಎಡಿಷನ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಸ್ಟಾಕ್ ಬಂದಿದ್ದರಲ್ಲಿ ಪಂಚರ್ ಆದರೆ ಪಂಚರ್ ಹಾಕ್ಸ್ಬೇಕಾಗಿತ್ತು. ಇದರಲ್ಲಿ ನಾವು ಟ್ಯೂಬ್ಲೆಸ್ ಟೈರ್ನ ರೀಪ್ಲೇಸ್ ಮಾಡಿಸ್ತಾ ಇದ್ದೀವಿ. ನಾವು 2023ಯಲ್ಲಿ ಲಡಾಖ್ ಸರ್ಕ್ಯೂಟ್ನ ಮುಗಿಸಿದ್ವಿ. ಆ ಎಕ್ಸ್ಪೀರಿಯೆನ್ಸ್ ನೋಡೇ ನಾವು ಹಿಮಾಲಯನ್ ತೊಗೊಂಡಿದ್ದು. ಹಿಮಾಲಯನ್ ತೊಗೊಂಡಾಗ ಸಿನ್ಸ್ ಇದು ಅಡ್ವೆಂಚರ್ ಬೈಕ್ ಆದ್ದರಿಂದ ಇದು ಟ್ಯೂಬ್ಲೆಸ್ ಟೈರ್ ಬರ್ತಿರಲಿಲ್ಲ. ಸೊ ಎಷ್ಟೋ ಜನರ ಬೇಡಿಕೆ ಪ್ರಕಾರ ಇವಾಗ ಟ್ಯೂಬ್ಲೆಸ್ ಟೈರ್ನ ಬಿಟ್ಟಿದ್ದಾರೆ. ಸೊ ನಾ ಹೇಳ್ದಂಗೆ ಲಡಾಖ್ ಸರ್ಕ್ಯೂಟ್ ಮುಗಿಸಿದ ಮೇಲೆ ನಾವು ಈ ಹಿಮಾಲಯನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನಾವು ಹಿಮಾಲಯನ್ ತೊಗೊಂಡಿದ್ದು. ಇದ್ರ ಕಾಸ್ಟ್ ಬಂದು ಅಶ್ವಥ್ ಎಷ್ಟಮ್ಮ ಕಾಸ್ಟ್ ಇದು? ಎಲ್ಲಿ ತೊಗೊಂಡ್ರಿ ಇದನ್ನು? ಇದು ಐ ವೆಂಟ್ ಟು ಜಯನಗರ್ ಶೋರೂಮ್, ರಾಯಲ್ ಎನ್ಫೀಲ್ಡ್ ಶೋರೂಮ್, ಡೈರೆಕ್ಟ್ ಶೋರೂಮ್. So I inquired, they had a stock, so immediately I went and then picked up. So they had a stock of gold wheels. ಸೊ ನೀವು ಬುಕ್ ಮಾಡಬೇಕು ಅಂದರೆ ಐದರ್ ಜಯನಗರ್ ಶೋರೂಮ್ಗೆ ಹೋಗಿ, ಅಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡಬೇಕಮ್ಮ? They can just contact to the counter. ಸೊ ನೀವು ಹೋಗಿ ಡೈರೆಕ್ಟಾಗಿ ಆರ್ಡ್ರ್ ಕೊಟ್ಬಿಟ್ಟು ಬರ್ಬೋದು. ಸ್ಟಾಕ್ ಇದ್ದರೆ ಇಮಿಡಿಯೇಟ್ಲಿ ಬೈ ಮಾಡ್ಬೋದು. ಇಲ್ಲ ನನಗೆ ಶೋರೂಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಆನ್ಲೈನಿಂದನೇ ಬುಕ್ ಮಾಡಿ. ಆನ್ಲೈನಿಂದ ಬುಕ್ ಮಾಡಿದಾಗ ಯಾವ ಶೋರೂಮಲ್ಲಿ ಡೆಲಿವರಿ ಬೇಕು ಅಂತ ಹೇಳ್ತಾರೆ. ಯು ಕ್ಯಾನ್ ಸೆಲೆಕ್ಟ್ ಆ್ಯಸ್ ಪರ್ ಯುವರ್ ಚಾಯ್ಸ್. ಇವಾಗ ನಾವು ರೀಪ್ಲೇಸ್ ಮಾಡೋ ಪ್ರೊಸೆಸಲ್ಲಿದ್ದೀವಿ. ಬನ್ನಿ ಹೇಗೆ ಪ್ಲೇಸ್ ಮಾಡ್ತಾರೆ ನೋಡೋಣ. ಸೊ ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ಬಾಕ್ಸ್ನ ತೊಗೊಂಬಂದು, ಸೊ ಈ ಬಾಕ್ಸ್ ಸೈಜ್ ಯಾವ ಥರ ಇದೆ ನೋಡಿ. ಒಂದು ಹಿಮಾಲಯನ್ 450 ಬೈಕೆ ಈ ಬಾಕ್ಸಲ್ಲಿ ಇರೋ ಥರ ಇದೆ. ಆದರೆ ಇರೋದ್ರಲ್ಲಿ ಬರೀ ಮ್ಯಾಗ್ ವೀಲ್ಸ್ ಮಾತ್ರ. ಸೊ ಇದೇ ಬಾಕ್ಸ್ ಈ ಥರ ಇರುತ್ತೆ. ಇವಾಗ ಮೊದಲಲ್ಲಿ ಮ್ಯಾಗ್ ವೀಲ್ನ ರಿಪ್ಲೇಸ್ ಮಾಡೋಕ್ಕೆ ಫಸ್ಟು ಸ್ಪೋಕ್ಸ್ ವೀಲ್ನ ರಿಮೂವ್ ಮಾಡಬೇಕು. ಏರೆಲ್ಲ ತೆಗೆದಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಸೊ ಇವಾಗ ಸ್ಪೋಕ್ಸ್ ವೀಲ್ನ ತೆಗಿತಾ ಇದ್ದಾರೆ. ಸೊ ಮ್ಯಾಗ್ ವೀಲು ಸ್ಕ್ರಾಚಸ್ ಆಗಬಾರ್ದು ಅಂತ ಪ್ಲಾಸ್ಟಿಕ್ ಫೈಬರ್ದು ಇದಾಗ್ತಾ ಇದ್ದಾರೆ. ಸೊ ದಟ್ ಎಕ್ಸಿಸ್ಟಿಂಗ್ ಸ್ಪೋಕ್ಸ್ ವೀಲು ಸ್ಕ್ರಾಚಸ್ ಆಗಲ್ಲ. ಸೊ ದಟ್ ಈಸಿಲಿ ಟೈರ್ ಹೊರಗೆ ಬರುತ್ತೆ. ಸೊ ಇದನ್ನು ತೆಗೆಕೊಂಡು ಡಿವೈಸೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು, ನೋಡ್ತಾ ಇದ್ದೀರಾ. ಸೊ ಇವಾಗ ಲೂಸ್ ಮಾಡಿರೋ ಸ್ಪೋಕ್ಸ್ ವೀಲ್ನ ಇದ್ರ ಮೇಲೆ ಇಟ್ಟು ಇವಾಗ ಟೈರ್ನ ರಿಮೂವ್ ಮಾಡ್ತಾರೆ. ಇದು ಪ್ರೋಸೆಸ್ ಆಫ್ ಬೈಕಿಗೆ, ಬಟ್ ಕಾರ್ಗೆ ಇರೋ ಹತ್ರ ಡಿಫ್ರೆಂಟ್ ಥರ ಇದೆ. ಸೊ ಇದನ್ನು ಅಡ್ಜಸ್ಟ್ ಮಾಡಿ
ಡಿಟೇಲ್ ವಾಕ್ಸ್ನ ಹಾಕಬೇಕು. ಓಕೆ ಬೇರೆ ಕಡೆ ಶಾಂಪು ವಾಟರ್ ಓಕೆ ಶಾಂಪು ವಾಟರ್ ಓಕೆ ಫೀಡಿಂಗ್ ಕಟ್ ಆಗಬಾರ್ದು ಅಂತ. ಸೊ ನಾನು ಅಂದ್ಕೊಂಡೆ ಸ್ಪೋಕ್ಸ್ ಇರಲ್ಲ ಅಂತ, ಬರೀ ಅಲಾಯ್ ವೀಲ್ಸ್ ಇರುತ್ತೆ ಅಂತ. ಹಾಂ, ಹಾಗಾದರೆ ರಿಮ್ ಒಂದು ಸ್ವಲ್ಪ ದಪ್ಪ ಇರುತ್ತೆ ಹಳೇದಕ್ಕಿಂತ. ಸೊ ನೋಡ್ತಾ ಇದ್ದೀರಾ, ಹೊಸ ಮ್ಯಾಗ್ವೀಲ್ ಹಾಕಿ, ಟ್ಯೂಬ್ಲೆಸ್ ಮ್ಯಾಗ್ವೀಲ್ ಹಾಕಿ ಹಳೆ ಟೈರ್ನೇ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಇದು ರೇರ್ ಟೈರು. ಬೈಕಿಗೂ ಅಲೈನ್ಮೆಂಟ್ ಮಾಡಿಸ್ಬೇಕಾ? ಬ್ಯಾಲೆನ್ಸ್ ರಿಪ್ಲೇಸ್ ಆಯಿತು. ಇವಾಗ ಬ್ಲೋ ಹೊಡೆದ್ಬಿಟ್ಟು ಫಿಟ್ ಮಾಡ್ತಾ ಇರೋದೆ. ಅಶ್ವಥ್, ಎಕ್ಸ್ಟ್ರಾ ಮ್ಯಾಗ್ ವೀಲ್ ಇರೋದ್ರಿಂದ ಇನ್ನೊಂದು ಟೈರ್ ಹಾಕ್ಕೊಂಡು 4 ಚಕ್ರ ಮಾಡ್ಕೊಂಬಿಡಮ್ಮ. ಇನ್ನೊಂದು ಟೈರ್ ಹಾಕ್ಕೊಂಡು 4 ಚಕ್ರ ಮಾಡ್ಕೊಂಬಿಡಮ್ಮ. ಇದು ಸ್ಟಾಕ್ ಟೈರು. ಓಕೆ, 70 ಸ್ಟಾಕ್ ಟೈರ್. ಸಾರಿ, ಸ್ಟಾಕ್ ಟ್ಯೂಬು. ಸ್ಟಾಕ್ ಟ್ಯೂಬು. ಒಂದು ಪಂಚರ್ ಆಗಿಲ್ಲ. ಅಕ್ಕಿಲಿ ಒಂದು ಪಂಚರು ಆಗಿಲ್ಲ. ಪಂಚರ್ ಅದಕ್ಕೆ ಮುಂಚೆನೇ ಚೇಂಜ್ ಮಾಡಿಬಿಟ್ಟೆ. ಏನೋ ಆಗಿಲ್ಲ. ಹಳೇದು ವಾಪಸ್ಸು ಬಾಕ್ಸ್ ಒಳಗೆ ಹೋಗ್ತಾ ಇದೆ. ಮ್ಯಾಗ್ ವೀಲ್ ರಿಪ್ಲೇಸ್ ಮಾಡಿಸಿದ್ಮೇಲೆ ಇವಾಗ ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬ್ಯಾಲೆನ್ಸಿಂಗ್ ತುಂಬ ಅಗತ್ಯ. ಸೊ ನೀವು ಬೇರೆ ಕಡೆ ಔಟ್ಸೈಡು ನೀವೇನಾದ್ರು ಹೋಗಿ ಈ ಥರ ರಿಪ್ಲೇಸ್ ಮಾಡಿಸಿದ್ರೆ ಅವ್ರು ಏನೂ ಬ್ಯಾಲೆನ್ಸಿಂಗ್ ಮಾಡಲ್ಲ, ಫಿಟ್ ಮಾಡಿ ಹಂಗೆ ಕಳಿಸ್ತಾರೆ. ಬಟ್ ಲೈಟ್ ನಿಮಗೆ ಲೈಟಾಗಿ ಆ ಬೆಂಡು ನಿಮಗೆ ಇರುತ್ತೆ, ಆಮೇಲೆ ವಾಬ್ಲಿಂಗ್ ಇರುತ್ತೆ. ಹಾಂ, ಬ್ಯಾಲೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ತಾ ಇದ್ದೀರಾ, ಹೊಸ ಮ್ಯಾಗ್ ವೀಲು ಪಳ 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 ಅಂತ ಹೊಳಿತಾ ಇದೆ ಅಶ್ವತ್ಥ ಥರ. ಮನೆಯದು ಸ್ಕೋಪ್ ವೀಲ್ ಇತ್ತಲ್ಲ, ಅದಕ್ಕೂ ಬ್ಯಾಲೆನ್ಸಿಂಗ್ ಉಂಟಾ? ಬ್ಯಾಲೆನ್ಸಿಂಗ್ ಮಾಡ್ತಾರೆ, ಬಟ್ ಟ್ಯೂಬ್ ಇರುತ್ತಲ್ವಾ ಕರೆಕ್ಟಾಗಿ ಬರೋದು. ಸೊ ಫೈಜಲ್ ಅವ್ರು ಇವಾಗ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಶುರು ಹಚ್ಕೊಂಬಿಟ್ರು. ಸೊ ಆ ಸಿಸ್ಟಮೇ ಆಟೋಮೆಟಿಕ್ಕಾಗಿ ಹೇಳುತ್ತೆ ಎಷ್ಟು ವೆಯ್ಟ್ ಹಾಕಬೇಕು ಅಂತ. ಈ ಕಡೆ 20 ಗ್ರಾಮ್ ಕೇಳ್ತಾ ಇದೆ ನೋಡಿ, 20 ಗ್ರಾಮ್ ಹಾಕಿ ಅಂತ ಕೇಳ್ತಾ ಇದೆ. 20 ಗ್ರಾಮು ಗೋಲ್ಡ್ ಕಾಯಿನ್ ಇದ್ರೆ ಆಗಮ್ಮ ಅಶ್ವಥ್? ಗೋಲ್ಡ್ ಕಾಯಿನ? ಹಾಂ, ಗೋಲ್ಡ್ ಕಾಯಿನ್. ನೋಡಿ, ಇವಾಗ ಗೋಲ್ಡ್ ಇಲ್ಲ ಅಂತ ಸಿಲ್ವರ್ ಕಾಯಿನ್, ಸಿಲ್ವರ್ ಹಾಕ್ತಾ ಇದ್ದೀವಿ. ಸೊ ಒಂದು ಹಿಮಾಲಯನ್ಗೆ ಒಂದು ಸಿಲ್ವರ್ ಹಾಕ್ಸೋಕ್ಕಾಗಲ್ವಾ ಅಮ್ಮ? ಇದ್ರೆ ಹಾಕ್ಸ್ತಾ ಇದ್ದೆ, ಬಟ್ ಏನು ಬಿಟ್ಟಿರಿ ಸಿಕ್ಕಲ್ಲ. ಹೊರಗಡೆ ಹಾಕ್ಬೇಕಾ ಹೊರಗಡೆ? ಹಾಂ, ಇಲ್ಲಿ ಹಾಕ್ಬಿಟ್ರು. ನೋಡ್ತಾ ಇದ್ದೀರಾ, ಇದೆ. ಇವಾಗ ಹೇಳುತ್ತೆ ಬ್ಯಾಲೆನ್ಸಿಂಗ್ ಸರಿಗಿದೆಯೋ ಇಲ್ವೋ ಅಂತ. ಇವಾಗ ಕರೆಕ್ಟ್ ಇದೆ. ಲೆಫ್ಟ್ ಸೈಡ್ 10 ಗ್ರಾಮ್ ಹಾಕಿ ಅಂತ ಹೇಳ್ತಾ ಇದೆ ಇವಾಗ. ಸೊ ಲೆಫ್ಟ್ ಸೈಡ್ಗೆ ಒಂದು 10 ಗ್ರಾಮ್ ಹಾಕೋಣ. ಉಂಗುರ ಹಾಕೋಣ, ಉಂಗುರ ಇಡಮ್ಮ. 1 ಪೌಂಡ್ ಮೇಲೆ 2 ಗ್ರಾಮ್. 10 ಗ್ರಾಮ್ ಹಾಕಿದ್ದೀನಿ. ಸೊ ಇಲ್ಲೊಂದು ಹಾಕಿದ್ದಾರೆ ನೋಡಿ. ಹಾಂ, ಕಾಣಿಸ್ತಿದೆ ಅನಿಸುತ್ತೆ. ಓಕೆ, ಇವಾಗ ಪುನಃ ತಿರ್ಗಕ್ಕೆ ಶುರು ಆಯಿತು. ಕರೆಕ್ಟಾಗಿದೆ. ಇವಾಗ ಅಪ್ಡೇಟ್ ಕೊಟ್ಟಿದೆ, 2 ಕಡೆನೂ 0 0 0 ಇದೆ ಅಂತ ನೋಡಿ ಇಲ್ಲಿ. ಓಕೆ, ಬ್ಯಾಲೆನ್ಸಿಂಗ್ ಮುಗೀತು.
ಇವಾಗ ರೇರ್ ಟೈರ್ನ ಗಾಡಿಗೆ ಫಿಕ್ಸ್ ಮಾಡಿ ಮುಂದಿನ ವೀಲ್ ಬಿಚ್ಕೊಂಬರೋದು. ಬನ್ನಿ ಮುಂದಿನ ವೀಲ್ ಬಿಚ್ಚಕ್ಕೆ ಹೋಗೋಣ. ಹೊಸ ಮ್ಯಾಗ್ ವೀಲ್ ಜೊತೆಗೆ ಬರೀ ನಿಮಗೆ ಡಿಸ್ಕ್ ಪ್ಲೇಟ್ ಬಂದಿದೆ, ಬಟ್ ಹಳೇದೇ ಸ್ಪ್ರಾಕೆಟ್ ಕಿಟ್ನ ಹಾಕಬೇಕಾಗುತ್ತೆ. ನೋಡಿ ಸ್ಪ್ರಾಕೆಟ್ ಕಿಟ್ ಇದೆ. ಸೊ ಅಂಕಲ್ ಎಲ್ಲ ಇನ್ಫಾರ್ಮೇಷನ್ನು ಬರ್ಕೊಂಬಿಡ್ತಾ ಇದ್ದಾರೆ. ಗಾಡಿ ಎಷ್ಟು ಗಂಟೆಗೆ ಬಂತು, ಏನು ಮಾಡಿಸ್ತಾ ಇದ್ದೀರಾ ಎಲ್ಲ. ರಬ್ಬರ್ಸು ಹೊಸದು ಕೊಟ್ಟಿದ್ದಾರೆ. ಸೊ ಹಳೆ ಸ್ಪ್ರಾಕೆಟ್ ರಬ್ಬರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದರೆ ಇದು ಹೊಸ ಸ್ಪ್ರಾಕೆಟ್ ರಬ್ಬರ್ಸ್. ಮುಂದೆ ಟೈರ್ದು ಇವಾಗ ಬ್ರೇಕ್ ಪ್ಯಾಡ್ ಚೆಕ್ ಮಾಡ್ತಾ ಇದ್ದೀವಿ. ಹೊಸ ಬ್ರೇಕ್ ಪ್ಯಾಡ್ ಹಾಕಿಸ್ತಾ ಇದ್ದೀರಾ? ಸೊ ಅಶ್ವತ್ ಆಲ್ರೆಡಿ ಕೊಂಡ್ಕೊಂಡು ಇಟ್ಕೊಂಡಿದ್ರು ಹೊಸ ಬ್ರೇಕ್ ಪ್ಯಾಡ್ನ, ಅದನ್ನು ಹಾಕ್ಸ್ಬಿಡ್ತಾ ಇದ್ದಾರೆ. ಸೊ ಹಳೆ ಬ್ರೇಕ್ ಪ್ಯಾಡ್ ಜಾಸ್ತಿ ಸೌದಿತ್ತಾ? ಹಾಂ, 11,000 ಓಡಿಸಿದ್ದೀರಾ ಹಳೆ ಬ್ರೇಕ್ ಪ್ಯಾಡ್? ಚೆನ್ನಾಗಿದೆ. ಸೊ ಅದನ್ನು ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ದೀರಾ? ಸೊ ಹೊಸ ಬ್ರೇಕ್ ಪ್ಯಾಡ್ ನೋಡಿ. ಸೊ 2 ಪ್ಯಾಡ್ನು ಹಾಕಿ ಫಿಟ್ ಮಾಡಿ ಹೊಸ ಬ್ರೇಕ್ ಪ್ಯಾಡ್ 3,200 ರೂಪಾಯಿ. 3,200 rupees. ಓಕೆ. ಸೊ ನಮ್ಮ ಸೂಪರ್ ಮೀಟಿಯರ್ದು 3,500. ರಿಯರ್ ಬಂದು 3,300. ಏನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ, ಚೆನ್ನಾಗಿದೆ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ರಾಯಲ್ ರೈಡಾ.